ನಾಯಿ ಊಟ ಮಾಡಬೇಕು ಅಂದ್ರೆ ಒಂದು ಹೆಣ ಬೀಳ್ಬೇಕು. ಕಂದು ಬಣ್ಣದ ನಾಯಿ ಮತ್ತು ಕೊಲೆಯ ಕತೆ. ನಾಯಿ ಊಟ ಮಾಡೋದಕ್ಕೆ ಈ ಹೀರೋ ಏನ್ ಮಾಡ್ತಾರೆ ಗೊತ್ತಾ? ಮುಂದೆ ಏನಾಗುತ್ತೆ ಅನ್ನೋ ಆ ಟೀಸರ್ ವಿವರ ಇಲ್ಲಿದೆ ನೋಡಿ. ಇದು ಊಟ ಮಾಡಬೇಕು ಅಂದ್ರೆ ಒಂದು ಹೆಣ ಬೀಳಲೇಬೇಕು. ಕತ್ತಿ ಹಿಡಿದು ಹೊರಟ ಆ ನಾಯಕ ಯಾರು ಅನ್ನೋದು ತಿಳಿಸುತ್ತೆ ಮಾರ್ನಮಿ ಚಿತ್ರದ ಟೀಸರ್ ಕಂಟೆಂಟ್. ಸಿನಿಮಾದಲ್ಲಿ ಒಂದು ಭರವಸೆಯ ಕಂಟೆಂಟ್ ಇದೆ ಅನ್ನೋದು ಈಗಲೇ ಗೊತ್ತಾಗ್ತಾ ಇದೆ. ಚೈತ್ರ ಆಚಾರ್ ರಿತ್ವಿಕ್ ಸಿನಿಮಾ ಟೀಸರ್ ಬೆಂಕಿ ಅಂತಾನೆ ಹೇಳ್ಬಹುದು. ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಮತ್ತೊಂದು ಹೊಸ ಪ್ರಾಜೆಕ್ಟ್ ನೊಂದಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಂಟ್ರೊಡಕ್ಷನ್ ನಲ್ಲಿ ರಿತ್ವಿಕ್ ಸಖತ್ ರಗಡ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಹೀಗೆ. ಚರಣ್ ರಾಜ್ ಹಿನ್ನೆಲೆ ಸಂಗೀತ ನೀಡಿರುವ ಮಾರ್ನಮಿ ಸಿನಿಮಾ ಟೀಸರ್ ಪ್ರಾಮಿಸಿಂಗ್ ಆಗಿದೆ. ಕಂದು ಬಣ್ಣದ ನಾಯಿ ಮತ್ತು ಕೊಲೆಯ ಕತೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿರುವಂತದ್ದು. ಮಾರ್ನಮಿ ಚಿತ್ರದಲ್ಲಿ ತುಳುನಾಡಿನ ಕಥೆನೇ ಇದೆ. ಹುಲಿ ಸಂಸ್ಕೃತಿಯ ಸುತ್ತವೇ ಈ ಸಿನಿಮಾ ಸುತ್ತುತ್ತೆ. ಈ ಒಂದು ನಾಯಿ ಊಟ ಮಾಡಬೇಕು ಅಂತಂದ್ರೆ ಒಂದಲ್ಲ ಒಂದು ಹೆಣ ಬೀಳಲೇಬೇಕು ಅನ್ನುವಂತಹ ಟೈಟಲ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನಾಯಿ ಊಟ ಮಾಡಬೇಕು ಅಂದ್ರೆ ಒಂದು ಹೆಣ ಬೀಳ್ಬೇಕು. ಕಂದು ಬಣ್ಣದ ನಾಯಿ ಮತ್ತು ಕೊಲೆಯ ಕತೆ. ನಾಯಿ ಊಟ ಮಾಡೋದಕ್ಕೆ ಈ ಹೀರೋ ಏನ್ ಮಾಡ್ತಾರೆ ಗೊತ್ತಾ? ಎಸ್, ಮನೆಯಲ್ಲಿ ಸೀಮಂತ ಸಂಭ್ರಮ ಇರುತ್ತೆ. ಕಂದು ಬಣ್ಣದ ಆ ನಾಯಿ ಅಳ್ತಾನೆ ಇರುತ್ತೆ. ಇದರಿಂದ ನಾಯಕ ರಿತ್ವಿಕ್ ಮಠದ್ ರೊಚ್ಚಿಗೇಳ್ತಾರೆ. ಮುಂದೆ ಏನಾಗುತ್ತೆ ಅನ್ನೋ ಆ ಟೀಸರ್ ವಿವರ ಇಲ್ಲಿದೆ ನೋಡಿ. ಮನೆಯ ಮುಂದೆ ಒಂದು ಕಂದು ಬಣ್ಣದ ನಾಯಿ ಅಳ್ತಾನೆ ಇರುತ್ತೆ. ಇದಕ್ಕೆ ವಿಚಿತ್ರ ಹಸಿವು ಕೂಡ ಇರುತ್ತೆ. ಇದು ಊಟ ಮಾಡಬೇಕು ಅಂದ್ರೆ ಒಂದು ಹೆಣ ಬೀಳಲೇಬೇಕು. ಹೆಣ ಬೀಳದೆ ಇದ್ರೆ ಇದು ಊಟ ಮಾಡೋದಿಲ್ವಂತೆ. ಅದಕ್ಕೆ ನಾಯಕನ ಮನೆ ಮುಂದೆ ಬಂದು ಅಳ್ತಾನೆ ಇರುತ್ತೆ. ಈ ಟೀಸರ್ ಎಂಡ್ ಆಗೋ ಹೊತ್ತಿಗೆ ಕತ್ತಿ ಹಿಡಿದು ಹೊರಟ ಆ ನಾಯಕ ಯಾರು ಅನ್ನೋದು ತಿಳಿಸುತ್ತೆ ಮಾರ್ನಮಿ ಚಿತ್ರದ ಟೀಸರ್ ಕಂಟೆಂಟ್. ನಾಯಕ ರಿತ್ವಿಕ್ ಮಠದ್ ಹೀಗೆ ಈ ಚಿತ್ರದಲ್ಲಿ ಇರ್ತಾರೆ ಅನ್ನೋದನ್ನ ಇದೀಗ ರಿವೀಲ್ ಮಾಡಲಾಗಿದೆ. ಸಿನಿಮಾದಲ್ಲಿ ಒಂದು ಭರವಸೆಯ ಕಂಟೆಂಟ್ ಇದೆ ಅನ್ನೋದು ಈಗಲೇ ಗೊತ್ತಾಗ್ತಾ ಇದೆ. ಈ ಮೊದಲಿನ ಪತ್ರಿಕಾಗೋಷ್ಠಿಯಲ್ಲಿ ಸಿನಿಮಾ ತಂಡ ಚಿತ್ರದ ಒಂದಷ್ಟು ವಿಷಯವನ್ನ ಹೇಳ್ಕೊಂಡಿತ್ತು. ವಿಜುವಲ್ಸ್ ರೂಪದಲ್ಲಿ ಈಗ ಅದು ತಿಳಿತಾ ಇದೆ. ಕರಾವಳಿ ಭಾಗದ ಪ್ರೇಮ ಕತೆ ಮಾರ್ನಮಿ ಚೈತ್ರ ಆಚಾರ್ ರಿತ್ವಿಕ್ ಸಿನಿಮಾ ಟೀಸರ್ ಬೆಂಕಿ ಅಂತಾನೆ ಹೇಳ್ಬೋದು. ಕನ್ನಡ ಕಿರುತೆರೆಯಲ್ಲಿ ಮಿಂಚ್ತಾ ಇರುವ ನಟ ರಿತ್ವಿಕ್ ಮಠದ್ ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಈ ಮಧ್ಯೆ ರಗಡ್ ಅವತಾರವೆತ್ತಿ ಮತ್ತೆ ಸಿನಿಮಾ ಕಡೆಗೆ ಮುಖ ಮಾಡಿದ್ದಾರೆ. ಈ ಹಿಂದೆ ಗಿಫ್ಟ್ ಬಾಕ್ಸ್ ಅನ್ನುವ ಸಿನಿಮಾದಲ್ಲಿ ನಟಿಸಿದ್ರು. ಈ ಸಿನಿಮಾ ಬಳಿಕ ಒಂದಿಷ್ಟು ಸಮಯ ತೆಗೆದುಕೊಂಡು ಮತ್ತೊಂದು ಹೊಸ ಪ್ರಾಜೆಕ್ಟ್ ನೊಂದಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರಿತ್ವಿಕ್ ಮಠದ್ ನಟಿಸ್ತಾ ಇರುವ ಆ ಸಿನಿಮಾದ ಹೆಸರು ಮಾರ್ನಮಿ. ಈಗಾಗಲೇ ಈ ಸಿನಿಮಾ ಟೀಸರ್ ರಿಲೀಸ್ ಆಗಿದ್ದು, ಇದರ ಜೊತೆಗೆ ಇತ್ತೀಚೆಗೆ ರಿತ್ವಿಕ್ ಮಠದ್ ಬರ್ತ್ಡೇಯನ್ನು ಕೂಡ ಆಚರಣೆ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಅವರ ಪಾತ್ರವನ್ನ ಫೋಕಸ್ ಮಾಡುವ ಮತ್ತೊಂದು ಟೀಸರ್ ಅನ್ನ ರಿಲೀಸ್ ಮಾಡಲಾಗಿದೆ. ಈ ಇಂಟ್ರೊಡಕ್ಷನ್ ನಲ್ಲಿ ರಿತ್ವಿಕ್ ಸಖತ್ ರಗಡ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಹೀಗೆ. ಚರಣ್ ರಾಜ್ ಹಿನ್ನೆಲೆ ಸಂಗೀತ ನೀಡಿರುವ ಮಾರ್ನಮಿ ಸಿನಿಮಾ ಟೀಸರ್ ಪ್ರಾಮಿಸಿಂಗ್ ಆಗಿದೆ. ಇತ್ತೀಚೆಗೆ ಈ ಟೀಸರ್ ಅನ್ನ ಕನ್ನಡ ಚಿತ್ರರಂಗದ ಗಣ್ಯರು ರಿಲೀಸ್ ಮಾಡಿದ್ರು. ನಟ ರಿಷಿ, ನಿರ್ದೇಶಕ ಸಿಂಪಲ್ ಸುನಿ, ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್, ಮಹೇಶ್, ದಿವ್ಯಾ ಉರ್ಡುಗ ಮತ್ತು ಕೆಪಿ ಅರವಿಂದ್ ಸ್ನೇಹಿತ ರಿತ್ವಿಕ್ಗೆ ಶುಭಾಶಯಗಳನ್ನು ಕೋರಿದ್ರು. ಟೀಸರ್ ರಿಲೀಸ್ ಬಗ್ಗೆ ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸಿದೆ. ಈ ಸಿನಿಮಾದ ಇನ್ನೊಂದು ಹೈಲೈಟ್ ಅಂದ್ರೆ ರಿತ್ವಿಕ್ ಮಠದ್ ಜೊತೆಗೆ ಚೈತ್ರ ಜೆ ಆಚಾರ್ ಕೂಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇವತ್ತು ಈ ಜರ್ನಿ ನೋಡಿದಾಗ ಹೆಮ್ಮೆ ಅನ್ಸುತ್ತೆ. ಈ ಪಯಣವನ್ನ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ. ನಿಶಾಂತ್ ಹಾಗೆ ಶಿಲ್ಪಾ ಮೇಡಮ್ ಅವರಿಂದ. ಈ ರೀತಿಯ ನಿರ್ಮಾಪಕರು ಇಂಡಸ್ಟ್ರಿಗೆ ಹಾಗೆ ಹೊಸಬರಿಗೆ ಬೇಕೇ ಬೇಕು. ಹೊಸಬರಿಗೆ ದುಡ್ಡು ಹಾಕಿ ಅದ್ಭುತ ಪ್ರೊಡಕ್ಷನ್ ತೆಗೆಯುವುದು ಅಷ್ಟು ಸುಲಭದ ಮಾತಲ್ಲ. ಇದು ನನಗೆ ಸಿಕ್ಕಿರುವ ಅದ್ಭುತವಾದ ಬರ್ತ್ಡೇ ಗಿಫ್ಟ್. ನಿರ್ದೇಶಕ ಶೆಟ್ರು ನನಗೆ ತಮ್ಮನ ರೀತಿಯಲ್ಲಿ ಯಾವಾಗಲೂ ಕೂಡ ನಡೆಸ್ಕೊಳ್ತಾ ಇದ್ರು. ಅವರು ನಿರ್ದೇಶಕನಾಗಿರೋದು, ಅದರಲ್ಲಿ ನಾನು ನಟಿಸ್ತಾ ಇರೋದು ತುಂಬಾ ಖುಷಿಯ ವಿಷಯ ಅಂದ್ರು. ಇನ್ನು ಮಾರ್ನಮಿ ಟೀಸರ್ ಬಳಿಕ ನಾಯಕ ರಿತ್ವಿಕ್ ಮಠದ್ ಒಂದು ಕಡೆ ಹೇಳಿಕೆಯನ್ನು ಕೊಟ್ರೆ, ಮತ್ತೊಂದು ಕಡೆ ನಟಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಂದು ಬಣ್ಣದ ನಾಯಿ ಮತ್ತು ಕೊಲೆಯ ಕತೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿರುವಂತದ್ದು. ಮಾರ್ನಮಿ ಚಿತ್ರದಲ್ಲಿ ತುಳುನಾಡಿನ ಕಥೆನೇ ಇದೆ. ಹುಲಿ ಸಂಸ್ಕೃತಿಯ ಸುತ್ತವೇ ಈ ಸಿನಿಮಾ ಸುತ್ತುತ್ತೆ. ಆದ್ರೆ ಇಲ್ಲಿ ಕೊಲೆಯ ಕಥೆನೂ ಇದ್ದಂತೆ ಇದೆ. ಕಂದು ಬಣ್ಣದ ನಾಯಿ ಬಂದು ಮನೆ ಮುಂದೆ ಅಳ್ತಾ ಇರುತ್ತೆ. ಅದರಿಂದ ಸಿಟ್ಟಿಗೇಳುವ ನಾಯಕ ನಟ ಕತ್ತಿ ಹಿಡ್ಕೊಂಡು ಕೊಲ್ಲೋದಕ್ಕೆ ರೆಡಿ ಆಗ್ತಾನೆ. ಈ ಒಂದು ನಾಯಿ ಊಟ ಮಾಡಬೇಕು ಅಂತಂದ್ರೆ ಒಂದಲ್ಲ ಒಂದು ಹೆಣ ಬೀಳಲೇಬೇಕು ಅನ್ನುವಂತಹ ಟೈಟಲ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಆಗಲೇ ಈ ನಾಯಿ ಊಟ ಮಾಡುತ್ತೆ, ಇಲ್ಲ ಅಂದ್ರೆ ನಾಯಕನ ಮನೆ ಮುಂದೆ ಬಂದು ಆ ನಾಯಿ ಅಳ್ತಾನೆ ಇರುತ್ತಂತೆ. ಹೀಗೆ ಚಿತ್ರದ ಟೀಸರ್ ಅಲ್ಲಿರೋ ಕಂಟೆಂಟ್ ನೋಡುಗರಿಗೆ ಅತಿ ಹೆಚ್ಚು ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ರಿಲೀಸ್ ಮಾಡಿರೋ ವಿಡಿಯೋ ನಾಯಕ ರಿತ್ವಿಕ್ ಮಠದ್ ಅವರ ಪರಿಚಯದ ವಿಡಿಯೋ ಆಗಿದೆ. ಇದರಲ್ಲಿ ನಾಯಕನ ಜೊತೆಗೆ ಕಂದು ಬಣ್ಣದ ನಾಯಿಯನ್ನ ಪರಿಚಯಿಸಿದ್ದಾರೆ. ಈ ನಾಯಕಿಗೂ ಆ ನಾಯಕನಿಗೂ ಏನೋ ವಿಶೇಷ ನಂಟಿರೋ ಹಾಗಿದೆ. ಅದನ್ನ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಕುತೂಹಲ ಮೂಡಿಸುವಂತೆಯೂ ಕೂಡ ಚಿತ್ರ ಇರುವಂತದ್ದು.
ನಾಯಕ ನಟ ರಿತ್ವಿಕ್ ಮಠದ್ ಮೊನ್ನೆಯಷ್ಟೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ಸಂದರ್ಭದಲ್ಲೇ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಯಿತು. ಇದರಲ್ಲಿ ರಿತ್ವಿಕ್ ಮಠದ್ ಪಾತ್ರದ ಪರಿಚಯ ಆಗಿದ್ದು ಚಿತ್ರದ ವಿಶೇಷ ಅನಿಸೋ ಕಂಟೆಂಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಿತ್ವಿಕ್ ಮಠದ್, ಚೈತ್ರ ಆಚಾರ್, ಸೋನು ಗೌಡ, ಸುಮನ್ ತಲ್ವಾರ್ ಸೇರಿದಂತೆ ಇನ್ನಿತರರು ಅಭಿನಯಿಸಿದ್ದಾರೆ. ಚರಣ್ ರಾಜ್ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಈ ಚಿತ್ರ ಮತ್ತೊಂದು ಹೊಸ ಭರವಸೆಯನ್ನ ಮೂಡಿಸುತ್ತಿದೆ ಅಂತಾನೆ ಹೇಳಬಹುದಾಗಿದೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ಫಿಲ್ಮಿ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.